ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಅಮಾನುಷ ಶಕ್ತಿಗಳು ಅಂದರೆ ಮನುಷ್ಯರಲ್ಲದ ಶಕ್ತಿಗಳು, ಮನುಷ್ಯನನ್ನು ದಾಟಿ ಇರುವಂಥ ಶಕ್ತಿಗಳು ಯಾವುದೇ ಇರಲಿ. ಏನು ಸರ್ ಇದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಕೆಲವೊಂದು ಜಾಗಗಳು ನಿಮ್ದಿರ್ಬೋದು ಅಥವಾ ಕೆಲವೊಂದು ಮನೆಗಳು ನಿಮ್ದಿರ್ಬೋದು. ಆ ಮನೆಯಲ್ಲಿ ಅಥವಾ ಆ ಜಾಗದಲ್ಲಿ ಕೆಲವೊಂದು ಅಮಾನುಷ ಶಕ್ತಿಗಳ ಸಂಚಾರ ಇರುತ್ತೆ. ಅದನ್ನು ಮಾರೋದಕ್ಕೂ ಆಗಲ್ಲ, ವಾಸ ಮಾಡೋದಕ್ಕೂ ಆಗಲ್ಲ. ಕನಿಷ್ಠ ಪಕ್ಷ ನಾವು ವಾಸ ಮಾಡೋಣ, ಅದು ಆಗಲ್ಲ. ಯಾರಿಗಾರು ಕೊಡೋಣ, ಯಾರೂ ಬರ್ತಾ ಇಲ್ಲ, ಯಾಕಂದರೆ ಇಲ್ಲಿ ಈ ಥರ ಆಗಿತ್ತಂತೆ, ಯಾರೋ ಒಬ್ರು ಹ್ಯಾಂಗ್ ಮಾಡ್ಕೊಂಡಿದ್ದಂತೆ, ಈ ಥರದ್ದೇನೋ ಸಮಸ್ಯೆ ಇದೆಯಂತೆ, ಅದು ಓಡಾಡುತ್ತಂತೆ, ಸುತ್ತಾಡುತ್ತಂತೆ, 4 ಜನರಿಗೆ ಕಾಣಿಸುತ್ತಂತೆ. ಅದನ್ನು ಬಿಟ್ಟರೆ ಜಿನ್ನು ಇತ್ಯಾದಿಗಳ ಸಮಸ್ಯೆ ಅಂತೆ, ಅಥವಾ ಇಲ್ಲಿ ಯಾವುದೋ ಒಂದು ಶಕ್ತಿ ಓಡಾಡುತ್ತಂತೆ, ಈ ಕಡೆಯಿಂದ ಆ ಕಡೆಗೆ ಹೋಗುತ್ತಂತೆ, ಆ ಕಡೆಯಿಂದ ಈ ಕಡೆ ಹೋಗುತ್ತೆ ಅನ್ನೋಂಥ ಯಾವುದೇ ಶಕ್ತಿಗಳಿರಲಿ, ಅದು ಭೂತ ಇರಲಿ, ಪ್ರೇತ ಇರಲಿ, ಪಿಶಾಚಿ ಇರಲಿ, ಬೇರೆ ಯಾವುದೇ ಶಕ್ತಿಗಳಿರಲಿ, ಆ ಜಾಗವನ್ನು ಅದು ಬಿಡ್ತಾ ಇಲ್ಲ. ಮತ್ತು ಆ ಜಾಗದಿಂದ ನಮಗೇನು ಪ್ರಯೋಜನಗಳು ಇಲ್ಲ. ಆ ಜಾಗವನ್ನು ನಾವು ಮಾರೋಕ್ಕೂ ಆಗಲ್ಲ, ಹಾಗಂತ ಅನುಭವಿಸೋಕ್ಕೂ ಆಗ್ತಾ ಇಲ್ಲ, ನಾವು ಹೋಗಿ ಇರೋಕ್ಕೂ ಆಗ್ತಾ ಇಲ್ಲ, ಬೇರೆಯವ್ರಿಗೆ ಕೊಡೋಕ್ಕೂ ಆಗ್ತಾ ಇಲ್ಲ. ಆ ಜಾಗದ ವಿಚಾರವಾಗಿ ಊರೆಲ್ಲ ಹಬ್ಬಿಟ್ಟೈತೆ, ಯಾರೂ ಆ ಜಾಗ ತಗೋತಾ ಇಲ್ಲ. ಈ ರೀತಿ ಸಮಸ್ಯೆ ಇರೋರಿಗಾಗಿ ನಾನೊಂದು ಪುಟ್ಟ ಪರಿಹಾರವನ್ನು ತಂದಿದ್ದೀನಿ. ನನ್ನ ಪ್ರಕಾರ ಪುಟ್ಟ, ಆಯಿತಾ? ಸೊ ಈ ಪರಿಹಾರ ಎಷ್ಟು ಸಲ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂತು ಅಂದರೆ, ನಿಮ್ಮ ಸಮಸ್ಯೆ ತೀರುವವರೆಗೂ ಮಾಡ್ತಾ ಇರಬೇಕು, ಸರಿನಾ? ಈ ಪರಿಹಾರವನ್ನು ಯಾವತ್ತಿನ ದಿನ ನೀವು ಮಾಡಬೇಕು ಅಂತೇಳಿದ್ರೆ, ಪ್ರತಿ ಶನಿವಾರ ದಿನ ನೀವು ಮಾಡಬೇಕು. ಈ ಶನಿವಾರ ಮಾಡಿದಿರಾ, ನೆಕ್ಸ್ಟ್ ಶನಿವಾರ, ಅದಕ್ಕೆ ನೆಕ್ಸ್ಟ್ ಶನಿವಾರ ಮಾಡಿ, ಅಥವಾ ಅಮಾವಾಸ್ಯೆ ದಿನವಾದರೂ ಈ ಪರಿಹಾರವನ್ನು ನೀವುಗಳು ಮಾಡಬೇಕು. ಇದಕ್ಕೆ ಬೇಕಾಗಿರೋದು ಏನು ಅಂತೇಳಿದ್ರೆ, ಕೋಣ ಮತ್ತು ಆಡು. ಕೋಣ ಮತ್ತು ಆಡು ಇವರಿಬ್ಬರ ಗಂಜಳವನ್ನು ನೀವು ತರಬೇಕಾಗುತ್ತೆ. ಸಂಗ್ರಹ ಮಾಡ್ಕೊಂಡು ತಗೊಂಬನ್ನಿ, ಸಿಗ್ತದೆ. ಕೋಣ, ಎಮ್ಮೆ ಆಗಲ್ಲ, ಕೋಣ ಮತ್ತು ಆಡು ಇವರಿಬ್ಬರ ಗಂಜಳವನ್ನು ತಗೊಂಡು ಬಂದು ಇದೆರಡನ್ನೂ ಮಿಕ್ಸ್ ಮಾಡಿ, ಈ ಗಂಜಳವನ್ನು ನೀವು ಯಾವ ಜಾಗದಲ್ಲಿ ಸಮಸ್ಯೆ ಇದೆಯೋ ಆ ಜಾಗದಲ್ಲಿ ಸಿಂಪಡಣೆ ಮಾಡಿ. ಎಲ್ಲೆಲ್ಲ ಸಾಧ್ಯವಿದೆಯೋ ಅಲ್ಲೆಲ್ಲ ಸಿಂಪಡಿಸಿ. ಇದು ಇಷ್ಟೇ ಇರುವಂಥದ್ದು. ಯಾವುದೇ ರೀತಿಯ ಮಂತ್ರ, ಜಪ, ಪೂಜೆ ಇತ್ಯಾದಿಗಳನ್ನ ಮಾಡಬೇಕಂದ್ರೆ ಯಾವುದೇ ಅವಶ್ಯಕತೆ ಇಲ್ಲ. ಬರೀ ಇಷ್ಟನ್ನು ಮಾತ್ರ ನೀವು ಮಾಡ್ತಾ ಬನ್ನಿ. ಆ ಸ್ಥಳದಲ್ಲಿ ಇರುವಂಥ, ವಾಸಿಸುತ್ತಿರುವಂಥ, ಯಾರಾದರೂ ಕಳಿಸಿರುವಂಥ ಯಾವುದೇ ಅಮಾನುಷ ಶಕ್ತಿಗಳಿದ್ದರೂ ಕೂಡ ಅಲ್ಲಿಂದ ಜಾಗ ಕೀಳ್ತವೆ, ಆ ಜಾಗದಿಂದ ಹೊರಗಡೆ ಬಂದ್ಬಿಡ್ತವೆ. ಇದರಿಂದ ನಮಗೇನೋ ಸಮಸ್ಯೆ ಆಗುತ್ತಾ ಸರ್, ನಾವು ಹಾಕೋದಕ್ಕೆ ಹೋಗ್ತೀವಿ, ನಮಗೇನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂದರೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಲ್ಲ. ಬಟ್ ಈ ಪ್ರಯೋಗ ನಿಮ್ಮ ಈ ಕೆಲಸ ಪರಿಪೂರ್ಣವಾಗಿ ಸಮಾಪ್ತಿ ಆಗುವವರೆಗೂ ದಯವಿಟ್ಟು ಮುಂದುವರಿಸಿ. ಎಲ್ರಿಗೂ ಒಳ್ಳೆಯದಾಗಲಿ.